ನನ್ನ ಭೂಮಿಯಲ್ಲಿ ಬೇರು ಕೀಟಗಳ ಬಾಧೆ ಮತ್ತು ಬೇರು ಕೊಳೆತ ಸಮಸ್ಯೆಗಳಿಂದ ಬಳಲುತ್ತಿದ್ದಾಗ ಎಪಿಕೆಎಸ್ ಉತ್ಪನ್ನಗಳನ್ನು ಬಳಸಿದ ನಂತರ ನಾನು ಗಮನಾರ್ಹ ರೂಪಾಂತರವನ್ನು ಕಂಡೆ. ಬೇರು ಕೊಳೆತವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಯಿತು ಮತ್ತು ಬೆಳೆಗಳು ಅತ್ಯುತ್ತಮ ಗುಣಮಟ್ಟದ ಮತ್ತು ಗಮನಾರ್ಹವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ನೀಡಲು ಪ್ರಾರಂಭಿಸಿದವು. ಶುಭಾಶಯಗಳು. ನನ್ನ ಹೆಸರು ಕುಟ್ಟಿಮಲೈ. ನಾನು ಮಧುರೈ ಜಿಲ್ಲೆಯ ಪೂರ್ವ ಬ್ಲಾಕ್ನಲ್ಲಿರುವ ಪಟ್ಟಣಂ ಎಂಬ ಹಳ್ಳಿಯಿಂದ ಬಂದವನು. ನಾನು ಮೀನು ಸಾಕಣೆ ಕೇಂದ್ರವನ್ನು ಹೊಂದಿದ್ದೇನೆ ಮತ್ತು ನಿರ್ವಹಿಸುತ್ತೇನೆ. ಹೆಚ್ಚುವರಿಯಾಗಿ ನಾನು ನನ್ನ ಸ್ವಂತ ಭೂಮಿಯ ಒಂದು ಭಾಗದಲ್ಲಿ ಈರುಳ್ಳಿಯನ್ನು ಬೆಳೆಸುತ್ತೇನೆ, ಆದರೆ ಇನ್ನೊಂದು ವಿಭಾಗವು ಬಾಳೆ ಕೃಷಿಗೆ ಮೀಸಲಾಗಿರುತ್ತದೆ. ಆರಂಭದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಸುವಲ್ಲಿ ಪೂರ್ವ ಅನುಭವವಿದ್ದರೂ ಈ ನಿರ್ದಿಷ್ಟ ಭೂಮಿ ಬೇರು ಕೀಟಗಳ ಬಾಧೆ ಮತ್ತು ಬೇರು ಕೊಳೆತ ಸಮಸ್ಯೆಗಳಿಂದ ತೀವ್ರವಾಗಿ ಬಳಲುತ್ತಿತ್ತು. ಈ ಸಮಸ್ಯೆಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ತರುವುದು ಎಂದು ನಾನು ಯೋಚಿಸುತ್ತಿರುವಾಗ ನಾನು ಎಪಿಕೆಎಸ್ ಬಗ್ಗೆ ತಿಳಿದುಕೊಂಡೆ. ನಾನು ಅವರನ್ನು ಸಂಪರ್ಕಿಸಿ ನನ್ನ ಪರಿಸ್ಥಿತಿಯ ಬಗ್ಗೆ ಚರ್ಚೆಯಲ್ಲಿ ತೊಡಗಿದೆ. ಪ್ರತಿಕ್ರಿಯೆಯಾಗಿ ಈ ಸಮಸ್ಯೆಗಳಿಗೆ ನಿರ್ಣಾಯಕ ಪರಿಹಾರವನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ನಿರ್ದಿಷ್ಟ ಉತ್ಪನ್ನಗಳನ್ನು ಅವರು ಶಿಫಾರಸು ಮಾಡಿದರು. ಅವರ ಸಲಹೆಯ ಮೇರೆಗೆ ಬೇರು ಕೊಳೆತವು ವಿಶೇಷವಾಗಿ ತೀವ್ರವಾಗಿದ್ದರಿಂದ ನಾನು ಆ ಸಮಸ್ಯೆಯನ್ನು ಪರಿಹರಿಸುವತ್ತ ನಿರ್ದಿಷ್ಟವಾಗಿ ಗಮನಹರಿಸಿದೆ. ಪ್ರಸ್ತುತ ಆ ಸಮಸ್ಯೆ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಫಲಿತಾಂಶವು ನನಗೆ ಅಪಾರ ಸಂತೋಷವನ್ನು ತಂದಿದೆ. ತರುವಾಯ ಪ್ರಕ್ರಿಯೆಯ ಮುಂದಿನ ಹಂತಗಳ ಬಗ್ಗೆ ನಾನು ವಿಚಾರಿಸಿದಾಗ ಅವರು ಆರ್ಬಿಕ್ಸ್ ಎಂಬ ಮತ್ತೊಂದು ಉತ್ಪನ್ನವನ್ನು ಶಿಫಾರಸು ಮಾಡಿದರು. ಈ ಉತ್ಪನ್ನವನ್ನು ನೀರಿನೊಂದಿಗೆ ಬೆರೆಸಿ ನನ್ನ ನೀರಾವರಿ ವ್ಯವಸ್ಥೆಯ ಮೂಲಕ ನೀಡಲು ಅವರು ನನಗೆ ಸೂಚಿಸಿದರು. ಈ ಎರಡೂ ಉತ್ಪನ್ನಗಳನ್ನು ಸಂಯೋಜನೆಯಲ್ಲಿ ಬಳಸುವುದರಿಂದ ನನಗೆ ಹೆಚ್ಚಿನ ತೃಪ್ತಿ ಸಿಕ್ಕಿತು. ಸಸ್ಯದ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ತೂರಿಕೊಳ್ಳಲು ಪ್ರಾರಂಭಿಸಿದವು ಮತ್ತು ಆರೋಗ್ಯಕರ, ದೃಢವಾದ ರೀತಿಯಲ್ಲಿ ಬೆಳೆಯಲು ಪ್ರಾರಂಭಿಸಿದವು. ನಾನು ಅವರ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸಿದೆ ಮತ್ತು ಚಿಕಿತ್ಸೆಗಳನ್ನು ವ್ಯವಸ್ಥಿತವಾಗಿ ಅನ್ವಯಿಸಿದೆ. ನನ್ನ ಬೆಳೆಗಳನ್ನು ನೆಟ್ಟ ಕೇವಲ 10 ದಿನಗಳಲ್ಲಿ ನಾನು ಔಷಧಿಯನ್ನು ಸ್ವೀಕರಿಸಿದೆ. ರಶೀದಿಯ ನಂತರ ನಾನು ಅದನ್ನು ತಕ್ಷಣವೇ ಅನ್ವಯಿಸಿದೆ. ನಾನು 2 ಲೀಟರ್ ಉತ್ಪನ್ನವನ್ನು 200 ಲೀಟರ್ ನೀರಿಗೆ ಬೆರೆಸಿ ನನ್ನ ನೀರಾವರಿ ವ್ಯವಸ್ಥೆಯ ಮೂಲಕ 50 ಸೆಂಟ್ ಭೂಮಿಗೆ ನೀಡಿದೆ. ಅದೇ ರೀತಿ 20 ದಿನಗಳ ನಂತರ ನಾನು ಅದೇ ಪ್ರಮಾಣವನ್ನು ಬಳಸಿಕೊಂಡು ಮತ್ತೆ ಸಿಂಪಡಿಸಿದೆ. ಒಂದು ಹಂತದಲ್ಲಿ ಎಲೆಗಳ ತುದಿ ಸುಡುವಿಕೆಯನ್ನು ಹೋಲುವ ಲಕ್ಷಣಗಳು ಕಂಡುಬಂದವು. ಇದರ ಬಗ್ಗೆ ವಿಚಾರಿಸಿದಾಗ ಇದು ರೋಗವಲ್ಲ, ಬದಲಾಗಿ ಅತಿಯಾದ ಹಿಮದ ಪ್ರಭಾವದಿಂದ ಉಂಟಾಗುವ ಸ್ಥಿತಿ ಎಂದು ವಿವರಿಸಲಾಯಿತು. ಇದರ ಹೊರತಾಗಿ ಎಲ್ಲಾ ಎಲೆಗಳು ಹಸಿರು ಮತ್ತು ಆರೋಗ್ಯಕರವಾಗಿ ಉಳಿದಿವೆ. ಪ್ರಸ್ತುತ ನೆಟ್ಟ ನಂತರ 67 ದಿನಗಳು ಕಳೆದಿವೆ. ಹಣ್ಣುಗಳು ಚೆನ್ನಾಗಿ ದುಂಡಾಗಿವೆ ಮತ್ತು ಉತ್ತಮ ಗುಣಮಟ್ಟದ್ದಾಗಿವೆ. ಕೊಯ್ಲು ಇನ್ನೊಂದು 20 ದಿನಗಳಲ್ಲಿ ಪ್ರಾರಂಭವಾಗಬಹುದು. ಬೆಳವಣಿಗೆ ಈಗಾಗಲೇ ಎಷ್ಟು ಅತ್ಯುತ್ತಮವಾಗಿದೆ ಎಂದರೆ ಹಣ್ಣುಗಳನ್ನು ಕೊಯ್ಲು ಮಾಡಿ ಮಾರಾಟ ಮಾಡಬಹುದು. ಬೇರಿನ ಕೀಟಗಳ ಬಾಧೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಯಿತು ಮತ್ತು ಬೇರು ಕೊಳೆತದ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಬೇರುಗಳು ಮಣ್ಣಿನೊಳಗೆ ಆಳವಾಗಿ ತೂರಿಕೊಂಡು ಬಲವಾಗಿ ಬೆಳೆದವು, ಆದರೆ ಎಲೆಗಳು ಸ್ಥಿರವಾಗಿ ಹಸಿರು ಮತ್ತು ಆರೋಗ್ಯಕರವಾಗಿ ಉಳಿದವು. ಎಪಿಕೆಎಸ್ ಒದಗಿಸಿದ ಸಮಯೋಚಿತ ಸಲಹೆ ಮತ್ತು ಅಗತ್ಯ ಚಿಕಿತ್ಸೆಗಳ ತ್ವರಿತ ಪೂರೈಕೆಗೆ ಧನ್ಯವಾದಗಳು.